ಬಾಟಮ್ ಆಫ್ ದ ಡಕ್ ಬಂದಿರುವಂತಹದ್ದು ನಿಮಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಬಹಳ ಕೇರಿಂಗ್ ಅನ್ನ ಮಾಡ್ತಾ ಇರುವಂತಹದ್ದು, ಅದ್ರ ಬಗ್ಗೆನೇ ನೀವು ಯೋಚನೆಯನ್ನ ಮಾಡ್ತಾ ಇರುವಂತಹದ್ದು, ಒಂದು ಸ್ಟೇಬಲ್ ರಿಲೇಶನ್ಶಿಪ್ ಅನ್ನ ಉಳಿಸ್ಕೋಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಪಾಸಿಟಿವ್ ಬಗ್ಗೆ ಹೇಳೋದಾದ್ರೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಫುಲ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ ಜಾಯ್ಫುಲ್ ಆಗಿತ್ತು, ಚೆನ್ನಾಗೇ ಮಾತಾಡ್ತಾ ಇದ್ರಿ, ಖುಷಿಯಾಗಿದ್ರಿ, ಖುಷಿಯಾಗಿ ಓಡಾಡೋದು ಎಲ್ಲವನ್ನೂ ಕೂಡ ನೀವು ಮಾಡಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಆದ್ರೆ ನೀವು ಯಾವಾಗ ಸೀರಿಯಸ್ ಆಗಿ ಕಮಿಟ್ಮೆಂಟ್ ಅನ್ನ ಕೇಳೋದಕ್ಕೆ ಶುರು ಮಾಡ್ತಿರೋ, ಅಥವಾ ನೀವ್ ಯಾವಾಗ ಸ್ವಲ್ಪ ಚೇಂಜಸ್ ಗಳನ್ನ ಮಾಡ್ಕೋ ಅಂತ ಹೇಳೋದಕ್ಕೆ ಶುರು ಮಾಡ್ತಿರೋ, ಅಥವಾ ನೀವು ಸ್ಪಷ್ಟವಾಗಿ ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಹೀಗೆ ಇರ್ಬೇಕು ಅಂತ ಯಾವಾಗ ಒಂದು ಗಡಿಗಳನ್ನ ಹಾಕೋಕೆ ಶುರು ಮಾಡ್ತಿರೋ, ಆಗ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಫೀಲಿಂಗ್ಗಳು ಲೆಫ್ಟ್ ಔಟ್ ಆಗುವಂತ ಸಾಧ್ಯತೆಗಳು ಇದ್ದಿರುವಂತಹದ್ದು ನಿಮ್ಮ ಪಾಸ್ಟಿನಲ್ಲಿ ರೆಪ್ರೆಸೆಂಟ್ ಆಗ್ತದೆ. ನೀವೇನಾದ್ರೂ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಏನಾದ್ರೂ ನೀವು ಅವ್ರಿಗೆ ಹೇಳಿದ್ರೆ ಅವರು ನಿಮ್ಮಿಂದ ಸ್ವಲ್ಪ ಸ್ವಲ್ಪ ದೂರ ಹೋಗಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕಂದ್ರೆ ನೀವು ಖುಷಿಯಾಗಿರ್ಬೇಕು, ಸಂತೋಷ ಆಗಿರ್ಬೇಕು ಅಷ್ಟನ್ನ ಮಾತ್ರನೇ ಅವರು ಎಕ್ಸ್ಪೆಕ್ಟ್ ಅನ್ನ ಮಾಡುವಂತಹದ್ದು. ಈಗ ಸದ್ಯದ ಮಟ್ಟಿಗೆ ಅವರು ನಿಮ್ಗೆ ಯಾವುದೇ ರೀತಿಯ ಸೀರಿಯಸ್ ಕಮಿಟ್ಮೆಂಟ್ ಗೆ ಒಳಗಾಗುವಂತ ಸಾಧ್ಯತೆಗಳು ಯಾವುದು ಇದ್ದಿರೋ ಮಟ್ಟಿಗೆ ನಿಮ್ಮ ಪಾಸ್ಟ್ ನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇಲ್ಲ. ಈ ಪರ್ಸನ್ ಏನು ಈ 4 ಕಾರ್ಡ್ ಬಂದಿದೆಯೋ, ಈ ಪರ್ಸನ್ ಸೀರಿಯಸ್ ಕಮಿಟ್ಮೆಂಟ್ ಗೆ ಸಿಗುವಂತಹ ಸಾಧ್ಯತೆಗಳು ಇದ್ದಿರೋ ಮಟ್ಟಿಗೆ ನಿಮ್ಮ ಪಾಸ್ಟ್ ನಲ್ಲಿ ಕಾಣಿಸ್ತಾ ಇಲ್ಲ. ಆಗ ಅವರಿಗೆ ಫೀಲಿಂಗ್ ಲೆಫ್ಟ್ ಔಟ್ ಆಗಿರುವಂತಹದ್ದು, ಅವರು ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿ ನಿಮ್ಮಿಂದ ದೂರ ಹೋಗಿರುವಂತಹದ್ದು ಈ ಕಾರ್ಡಿನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಅಟ್ ದ ಪ್ರೆಸೆಂಟ್ ನಲ್ಲಿ ನಿಮಗೆ ಬಂದಿರುವಂತಹ ಕಾರ್ಡ್ ಏನು, ವೀಲ್ ಆಫ್ ಫಾರ್ಚೂನ್. ಬದಲಾವಣೆಯ ಮಾರ್ಗವನ್ನ ನೀವು ಹಿಡಿಬೇಕು, ಅಂದ್ರೆ ಬದಲಾವಣೆ ಆಗ್ಬೇಕು. ನೀವು ಅವರು ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೇಳಿದಾಗ ಅವರು ನಿಮ್ಮಿಂದ ದೂರ ಹೋಗಿದ್ದಾರೆ ಅಂದ್ರೆ ನೀವೇನ್ ಮಾಡ್ಬೇಕು, ಅಟ್ ಪ್ರೆಸೆಂಟ್ ನಲ್ಲಿ ಬದಲಾವಣೆಯ ಮಾರ್ಗವನ್ನ ಹಿಡಿಬೇಕು. ಬದಲಾವಣೆಯ ಮಾರ್ಗವನ್ನ ಮಾಡ್ಕೊಳಕ್ಕೆ ಹೋಗ್ತೀರಾ, ಆದ್ರೆ ನಿಮ್ ಕೈಲಿ ಆಗ್ತಾ ಇಲ್ಲ. ಯಾಕಂದ್ರೆ ವೀಲ್ ಆಫ್ ಫಾರ್ಚೂನಿನ ಕ್ಲಾರಿಫಿಕೇಶನ್ ಕಾರ್ಡ್ ಬಂದಿರುವಂತಹದ್ದು ಯಾವುದು, ಡೆವಿಲ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ. ಡೆವಿಲ್ ಕಾರ್ಡ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಅಡಿಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾವಾಗ್ಲೂ ಅವರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು, ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರೋದು. ಸ್ವಲ್ಪ ಬದಲಾವಣೆ ಮಾಡ್ಕೊಳಕ್ ಹೋಗ್ತೀರಾ, ಮತ್ತೆ ಪುನಃ ವಾಪಸ್ ಹಿಂದಕ್ಕೆ ಬರ್ತೀರಾ, ಮತ್ತೆ ಆಲೋಚನೆಯನ್ನ ಮಾಡಕ್ಕೆ ಶುರು ಮಾಡ್ತೀರಾ. ಆ ಕಾರಣವಾಗಿಯೇ ನಿಮ್ಗೆ ನೋವುಗಳು ಆಗ್ತಾ ಇರುವಂತದ್ದು ಅಟ್ ಪ್ರೆಸೆಂಟ್ ನಲ್ಲೂ. ನೀವು ಬದಲಾವಣೆ ಆಗೋಕೆ ಹೋಗ್ತೀರಾ, ಎಲ್ಲಿ ಬದಲಾವಣೆ ಆಗ್ತಾ ಇದ್ದೀರಾ, ಎಲ್ಲಿ ಚೇಂಜಸ್ ಆಗ್ತಾ ಇದ್ದೀರಾ, ನೀವು ಆಗ್ತಾ ಇಲ್ಲ. ಯಾಕೆ ಹೇಳಿ, ನಿಮ್ಮಲ್ಲಿ ಅಡಿಕ್ಷನ್ ಗಳು ರೆಪ್ರೆಸೆಂಟ್ ಆಗ್ತಾ ಇದೆ. ತುಂಬಾ ಅಡಿಕ್ಷನ್ ಇರೋದ್ರಿಂದ, ನಿಮ್ಮ ಲವ್ ಲೈಫ್ ನ ವಿಚಾರವಾಗಿ ನೀವು ತುಂಬಾ ಅಡಿಕ್ಟ್ ಆಗಿರೋದ್ರಿಂದ ನೀವು ಯಾವುದೇ ರೀತಿಯ ಬದಲಾವಣೆಯನ್ನ ನೀವು ಮಾಡ್ಕೋತಿಲ್ಲ. ನಿಮ್ಮ ಲವ್ ಲೈಫ್ ನ ವಿಚಾರವಾಗಿ ನೀವು ಬದಲಾವಣೆಯನ್ನೇ ಮಾಡ್ಕೋತಾ ಇಲ್ಲ. ಅವ್ರು ಕಮಿಟ್ಮೆಂಟ್ ಕೊಟ್ಟಿಲ್ಲ, ಅವ್ರು ಹೋದ್ರು ಅಂದ್ಮೇಲೆ ನೀವು ಮುಂದೆ ಬರಬೇಕು, ನಿಮ್ಮ ಜೀವನದಲ್ಲಿ ನೀವು ಮುಂದೆ ಮುಂದೆ ಬರಬೇಕು. ಸೊ ನೀವು ಮುಂದೆ ಬರಕ್ ಹೋಗ್ತೀರಾ, ಆದ್ರೆ ಅಲ್ಲೇ ಸ್ಟ್ರಕ್ ಆಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನೀವ್ ಯಾವಾಗ ಅಡಿಕ್ಷನ್ ಗಳನ್ನ ಜಾಸ್ತಿ ಮಾಡ್ಕೋತಿರೋ ಅಬ್ಸೆಷನ್ ಆಗತ್ತೆ. ಯಾವಾಗ ನಿಮ್ಮಲ್ಲಿ ಅಬ್ಸೆಷನ್ ಗಳಾಗಕ್ಕೆ ಶುರು ಆಗುತ್ತೋ ಆಗ ನಿಮ್ಮ ನೋವುಗಳು ಜಾಸ್ತಿ ಆಗುತ್ತೆ. ಕಣ್ಣೀರಿಡೋದು, ನೋವನ್ನ ಪಡೋದು, ಸಂಕಟ ಪಡೋದು, ಪದೇ ಪದೇ ನೆನಪಿಸ್ಕೊಳ್ಳೋದು, ಅಳೋದು, ಆಗದೇ ಇಲ್ವೇನೋ ನನಗೆ ಅನ್ನುವಂತಹ ರೀತಿಯಲ್ಲಿ ಅಟ್ ಪ್ರೆಸೆಂಟ್ ನಲ್ಲಿ ಕೆಲವೊಬ್ರು ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಬಂದಿರುವಂತಹದ್ದು ಯಾವುದು, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಕ್ವೀನ್ ಆಫ್ ಪೆಂಟಿಕಲ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ನಿಮ್ಮನ್ನ ನೀವು ಗಮನವನ್ನ ಕೊಡಬೇಕು, ನಿಮ್ಮ ಕಡೆಗೆ ನೀವು ಹೆಚ್ಚು ಗಮನವನ್ನ ಕೊಡಬೇಕು. ಅವ್ರು ನಿಮ್ಗೆ ಸೀರಿಯಸ್ ಕಮಿಟ್ಮೆಂಟ್ ಕೊಡ್ಲಿಲ್ಲ, ಫೀಲಿಂಗ್ ಲೆಫ್ಟ್ ಔಟ್ ಆಯ್ತು, ಅವರು ದೂರ ಆಯ್ತು, ಹೋದ್ರು ಅಲ್ವಾ. ಸೊ ನೀವೇನ್ ಮಾಡ್ಬೇಕು, ನೀವು ನಿಮ್ ಕಡೆಗೆ ಗಮನವನ್ನ ಕೊಡಬೇಕು. ವೀಲ್ ಆಫ್ ಫಾರ್ಚೂನ್ ಅಂದ್ರೆ ಏನು, ನೀವು ಬದಲಾವಣೆಯ ಮಾರ್ಗವನ್ನ ಹಿಡಿಬೇಕು. ಬದಲಾವಣೆಯ ಮಾರ್ಗವನ್ನ ಮಾಡ್ಕೊಳ್ಳೋದಕ್ಕೆ ಹೋದ್ರೂ ಕೂಡ ಮತ್ತೆ ವಾಪಸ್ ಹಿಂದೆ ಬರೋದು, ಮತ್ತೆ ಅಡಿಕ್ಷನ್ ಆಗೋದು, ಮತ್ತೆ ನೆನಪಿಸ್ಕೊಳ್ಳುವಂತಹದ್ದು, ಮತ್ತೆ ನೋವನ್ನ ಪಡುವಂತಹದ್ದು ನಿಮ್ಮಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ನೀವು ಈ ಅಡಿಕ್ಷನ್ ಗಳಿಂದ ನೀವು ಆಚೆ ಬರಬೇಕು ಅಂದ್ರೆ ನಿಮ್ಮನ್ನ ನೀವು ಬ್ಯುಸಿಯಾಗಿ ಇಟ್ಕೋಬೇಕು. ಟೈಮ್ ಇದ್ರೂ ಕೂಡ ಮತ್ತೆ ಪುನಃ ಹಿಂದೆ ಬಂದು ನೀವು ಆಲೋಚನೆ ಮಾಡುವಂತಹ ಸಾಧ್ಯತೆಗಳು ಇದೆ. ಅದಕ್ಕೆ ನೀವು ಅಟ್ ಪ್ರೆಸೆಂಟ್ ನಲ್ಲಿ ನೀವು ಆ ಫೀಲಿಂಗ್ ಇಂದ, ಈ ನೋವಿನಿಂದ ನೀವು ಆಚೆ ಬರ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಸ್ವಲ್ಪ ಏನಾದ್ರೂ ಬ್ಯುಸಿ ಆಗ್ಬೇಕು, ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ಬೇಕು. ನಿಮಗೆ ಗೊತ್ತಿರುವಂತಹ ಯಾವ ಕೆಲಸವಾದರೂ ಸರಿ, ನೀವು ಸ್ವಲ್ಪ ಬ್ಯುಸಿ ಆಗಿರೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು, ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಕೆಲವೊಬ್ರು ಮಾಡ್ತಾ ಇದ್ದೀರಾ, ಕೆಲವೊಬ್ರು ಮಾಡುವ ಕಡೆಗೆ ಆಲೋಚನೆಯನ್ನ ಮಾಡ್ತಾ ಇರುವಂತಹದ್ದು ಅಟ್ ಪ್ರೆಸೆಂಟ್ ನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ಏನ್ ರೆಪ್ರೆಸೆಂಟ್ ಆಗ್ತಾ ಇದೆ, ನೈಟ್ ಆಫ್ ಸೋರ್ಟ್ಸ್ ರೆಪ್ರೆಸೆಂಟ್ ಆಗ್ತಾ ಇದೆ. ನೀವು ಕ್ವಿಕ್ ಥಿಂಕಿಂಗ್ ಅನ್ನ ಮಾಡಿ ಏನೋ ಒಂದು ಆಕ್ಷನ್ ಅನ್ನ ತಗೋಬೇಕು ಅನ್ನೋದ ಆಲೋಚನೆಯನ್ನ ಮಾಡ್ತೀರಾ, ಬಹಳ ಫೋಕಸ್ ಅನ್ನ ಮಾಡ್ತೀರಾ ಒಂದು ವಿಚಾರವಾಗಿ, ಕ್ವಿಕ್ ಥಿಂಕಿಂಗ್ ಅನ್ನ ಮಾಡ್ಬೇಕು ಅಂತ. ಮತ್ತೆ ಪುನಃ ಏನ್ ಮಾಡ್ತೀರಾ, ನಿಮ್ಮ ಮುಂದೆ 2 ಆಪ್ಷನ್ಗಳು ಬಂದ್ಬಿಡುತ್ತೆ. ಯಾವ್ದು ಮಾಡ್ಲಿ, ಹೇಗ್ ಮಾಡ್ಲಿ, ಏನ್ ನನ್ ಕೈಲಿ ಆಗ್ತಾ ಇಲ್ವಲ್ಲ ಮರೆಯೋದಕ್ಕೆ, ಮುಂದೆ ಹೋಗೋಣ ಅಂತೀನಿ, ಮತ್ತೆ ಏನಿದು ಕನ್ಫ್ಯೂಷನ್ ಅಂತ, ಮತ್ತೆ ಕನ್ಫ್ಯೂಷನ್ ಅಲ್ಲಿ ಇರುವಂತಹದ್ದು ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ನೀವೇನ್ ಮಾಡ್ಬೇಕು, ಈ 2 ಆಯ್ಕೆಗಳಲ್ಲಿ ನಿಮಗೆ ಯಾವ ಆಯ್ಕೆ ಬೇಕು ಅನ್ನೋದನ್ನ ಫಸ್ಟ್ ಆಲೋಚನೆಯನ್ನ ಮಾಡಿ
ನಂತರ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಡಿಟರ್ಮಿನೇಷನ್ ಅಂಡ್ ಡೈರೆಕ್ಷನ್, ನಿರ್ಣಯವನ್ನ ಮಾಡಿ ಅದೇ ದಾರಿಯಲ್ಲಿ ನೀವು ಮುಂದೆ ಹೋಗ್ಬೇಕು ಈ ಆಲೋಚನೆಯನ್ನ ಮಾಡಬೇಕು. ಆ ರೀತಿಯ ಆಲೋಚನೆಯನ್ನ ಮಾಡಿದ್ರೆ ಇನ್ ನಿಯರ್ ಫ್ಯೂಚರಿನಲ್ಲಿ ನೀವು ಆ ರೀತಿಯ ಆಲೋಚನೆಯನ್ನ ಮಾಡಿದ್ರೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಗಳಾಗತ್ತೆ. ಸ್ಟಾರ್ ರೆಪ್ರೆಸೆಂಟ್ ಆಗ್ತಾ ಇದೆ, ಕೆಲವೊಂದು ರೀತಿಯ ಪಾಸಿಟಿವ್ ಚೇಂಜಸ್ ಗಳು ಆಗತ್ತೆ. ನಿಮ್ಗೆ ಏಂಜಲ್ ಗೈಡೆನ್ಸ್ ಏನ್ ಕೊಡ್ತಾರೆ ಅನ್ನೋದನ್ನ ನೋಡೋಣ. ನಾಟ್ ದ ರೈಟ್ ಟೈಮ್, ಇದು ಕರೆಕ್ಟ್ ಆಗಿರುವಂತಹ ಟೈಮ್ ಅಲ್ಲ. ದ ಸಿಚುಯೇಷನ್ ವಿಲ್ ಇಂಪ್ರೂವ್, ಸಿಚುಯೇಷನ್ ಅನ್ನೋದು ಇಂಪ್ರೂವ್ ಆಗುತ್ತೆ ಯಾವಾಗ, ಇಫ್ ಯು ಬಿಲೀವ್, ನೀವು ನಂಬಿಕೆ ಇಟ್ಟಾಗ ಮಾತ್ರ ಸಿಚುಯೇಷನ್ ಅನ್ನೋದು ಇಂಪ್ರೂವ್ ಆಗುವಂತಹದ್ದು. ಏನೀಗ ಬೇಜಾರಿನಿಂದ ಇದ್ದೀರಲ್ಲ, ಈ ನೋವು ಯಾವಾಗ್ಲೂ ಶಾಶ್ವತವಾಗಿ ಇರುವಂತಹದ್ದು ಅಲ್ಲ. ನಾಟ್ ದ ರೈಟ್ ಟೈಮ್, ಇದು ಕರೆಕ್ಟ್ ಆಗಿರುವಂತಹ ಸಮಯ ಅಲ್ಲ. ಸ್ವಲ್ಪ ವೇಟ್ ಮಾಡು, ನೀನು ಚೇಂಜಸ್ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡು, ಅಲ್ಲಿ ಚೇಂಜಸ್ ಆಗತ್ತೆ ಅನ್ನೋದನ್ನ ಏಂಜಲ್ ಗೈಡೆನ್ಸ್ ನಿಮ್ಗೆ ಕೊಡ್ತಾ ಇದ್ದಾರೆ. ಸರೆಂಡರ್ ಯುವರ್ ಫುಲ್ ಪವರ್. ಯುವರ್ ಲೈಫ್ ಇಸ್ ಅ ಕಾಲಿಂಗ್ ಫಾರ್ ಯು ಟು ಸ್ಟೆಪ್ ಇನ್ ಟು ಯುವರ್ ಫುಲ್ ಪವರ್ ರಾದರ್ ದೆನ್ ಪ್ಲೇಯಿಂಗ್ ಇಟ್ ಸ್ಮಾಲ್. ನೀವು ಧೈರ್ಯವಾಗಿ ಒಂದು ಹೆಜ್ಜೆಯನ್ನ ಮುಂದಕ್ಕೆ ಇಡಬೇಕು. ಸೊ ಮುಂದೆ ಹೋಗುವಂತಹ ಆಲೋಚನೆಯನ್ನ ಮಾಡಬೇಕು. ಪವರ್ ಇಂದ, ನಿಮ್ಮಲ್ಲಿರುವಂತಹ ಪವರ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಯಾಕೆ ನನ್ನಲ್ಲಿ ಏನಿಲ್ಲ, ನನ್ನ ಕೈಲಿ ಏನೂ ಆಗಲ್ಲ ಅಂತ ಯಾಕೆ ಕೂತಿದ್ದೀರಾ? ನೀವು ಏನ್ ಮಾಡ್ಬೇಕು, ಬಹಳ ಧೈರ್ಯದಿಂದ ಮುಂದಕ್ಕೆ ಹೋಗಿ ಅನ್ನೋದನ್ನ ನಿಮ್ಗೆ ಸರೆಂಡರ್ ಕಾರ್ಡ್ಗಳು ಕೂಡ ಹೇಳ್ತಾ ಇದ್ದಾರೆ.